ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ CET ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ತುಂಬ ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಗೂಗಲ್ ಸರ್ಚಲ್ಲಿ KE ಅಂತ ಸರ್ಚ್ ಮಾಡಿ ಈ ರೀತಿಯಾಗಿ ಬರುತ್ತೆ. ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಹೋಮ್ ಪೇಜ್ ಬರುತ್ತೆ. ಇದರಲ್ಲಿ ಇತ್ತೀಚಿನ ಸುದ್ದಿ ಕೆಳಗಡೆ ಒಂದು ಸ್ಲೈಡ್ ಸ್ಲೋ ಆಗ್ತಾಯಿದೆ ನೋಡಿ. UG ಸಾಮಾನ್ಯ ಪ್ರವೇಶ ಪರೀಕ್ಷೆ 2025 ಪ್ರವೇಶ ಟಿಕೆಟ್ ಲಿಂಕ್ ಅಂತ ಇದೆ ನೋಡಿ. 6/4/25ಕ್ಕೆ ಈ ಒಂದು ಲಿಂಕನ್ನು ಓಪನ್ ಆಗಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನಿಮಗೆ ಇನ್ನೊಂದು ಪೇಜು ಓಪನ್ ಆಗುತ್ತೆ. ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಕಾಮನ್ ಆನ್ಲೈನ್ ಅಪ್ಲಿಕೇಶನ್ 2025 ಲಾಗಿನ್ ಫ್ರಮ್ ಅಂತಿದೆ. ಇದರಲ್ಲಿ ಲಾಗಿನ್ ID ಅಥವಾ ರಿಜಿಸ್ಟರ್ ನಂಬರ್ ಅಂತ ಕೇಳ್ತಾ ಇದೆ. ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಲ್ಲ CET ಆನ್ಲೈನ್ ಅಪ್ಲಿಕೇಶನ್ನು, ಅದರಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಕೊಟ್ಟಿರ್ತಾರೆ. ಆ ಒಂದು ಅಪ್ಲಿಕೇಶನ್ ನಂಬರನ್ನು ಮೊದಲಿಗೆ ಇಲ್ಲಿ ಹಾಕಬೇಕು. ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕುವಾಗ ಪಾಸ್ವರ್ಡ್ ಏನು ಇಟ್ಟಿರ್ತೀರ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನಿಮಗೆ ಪಾಸ್ವರ್ಡ್ ಗೊತ್ತಿದ್ದರೆ ಹಾಕೊಳ್ಳಿ, ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ. ಫಾರ್ಗೆಟ್ ಪಾಸ್ವರ್ಡ್ ಮಾಡಿಕೊಂಡು ನೀವು ಲಾಗಿನನ್ನು ಮಾಡ್ಕೋಬೋದು. ನನಗೆ ಪಾಸ್ವರ್ಡ್ ನೆನಪಿದೆ, ಹಾಗಾಗಿ ಪಾಸ್ವರ್ಡನ್ನು ಹಾಕ್ತಾ ಇದ್ದೀನಿ. ಯೂಸರ್ ID ಪಾಸ್ವರ್ಡ್ ಹಾಕಿದ ನಂತರ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ. ಆ ಒಂದು ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟರ್ ಮಾಡಬೇಕು. ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿದ ನಂತರ ಕೆಳಗಡೆ ಲಾಗಿನ್ ಯೂಸಿಂಗ್ OTP ಅಂತಿದೆ ನೋಡಿ. ಲಾಗಿನ್ ಯೂಸಿಂಗ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ಸರ್ವರ್ ಬಿಜಿ ಇದೆ. ಇದೇ ತಿಂಗಳು 16 ಮತ್ತು 17ಕ್ಕೆ ಈ ಒಂದು CET ಎಕ್ಸಾಮ್ ನಡೀತಾ ಇದೆ. 16ನೇ ತಾರೀಕು 2 ಪೇಪರು, 17ನೇ ತಾರೀಕು 2 ಪೇಪರ್ ನಡೀತಾ ಇದೆ. ಒಂದು ದಿನಕ್ಕೆ 2 ಪೇಪರು. ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಎಕ್ಸಾಮ್ ಕೂಡ ನೆಕ್ಸ್ಟ್ ಅಪ್ಡೇಟಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ OTP ಬರುತ್ತೆ ನಿಮಗೆ. ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ನಂಬರ್ ಕೊಟ್ಟಿರುತ್ತೆ, ರಿಜಿಸ್ಟರ್ ನಂಬರು, ಆ ಒಂದು ನಂಬರ್ಗೆ ಒಂದು OTP ಬಂದಿರುತ್ತೆ. ಬಂದಿರುವಂಥ OTPಯನ್ನು ಇಲ್ಲಿ ಹಾಕಬೇಕು. ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಮಾಡೋಕ್ಕೆ ಅವಕಾಶ ಏನು ಕೊಟ್ಟಿಲ್ಲ. ಜಸ್ಟ್ ನೀವು OTP ಹಾಕಿ ನೀವು ಬಿಟ್ಟರೆ ಆಟೋಮೆಟಿಕ್ ಆಗಿ ಅದು ನಿಮಗೆ ಲಾಗಿನ್ ಮಾಡುತ್ತೆ ನೋಡಿ. ಈಗ OTP ಹಾಕ್ತೀನಿ ನಾನು. OTP ಹಾಕಿ ಜಸ್ಟ್ ಬೇರೆ ಕಡೆ ಕ್ಲಿಕ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ OTP ಹಾಕಿ ಸಬ್ಮಿಟ್ ಮಾಡೋಕ್ಕೆ ಏನೋ ಆಪ್ಷನ್ ಕೂಡ ಕೊಟ್ಟಿಲ್ಲ ನೋಡಿ. ಹಾಗಾಗಿ మరి ಜಸ್ಟ್ OTP ಹಾಕಿದ್ರೆ ಸಾಕು, ಆಟೋಮೆಟಿಕ್ ಅದು ವೆರಿಫೈ ಆಗಿ ಲಾಗಿನ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ವೇಟ್ ಮಾಡಬೇಕು, ಯಾಕಂದರೆ ಸರ್ವರ್ ಸ್ವಲ್ಪ ಸ್ಲೋ ಇದೆ. ಎಲ್ಲರೂ ಆಲ್ರೆಡಿ ಡೌನ್ಲೋಡ್ ಮಾಡ್ತಿರ್ತಾರೆ, ಹಾಗಾಗಿ ಸರ್ವರ್ ಸ್ವಲ್ಪ ಸ್ಲೋ ಇದೆ ನೋಡಿ. ಓಪನ್ ಆಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ UG ಕಾಮನ್ ಎಂಟ್ರೆನ್ಸ್ ಟೆಸ್ಟ್ 2025 ಅಂತ ಬಂದಿದೆ. ಕೆಳಗಡೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕೂಡ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಒಟ್ಟು 2 ಆಪ್ಷನನ್ನು ಕೊಟ್ಟಿದ್ದಾರೆ. ಕೆಲವೊಬ್ರಿಗೆ ಒಬ್ಬರಿಗೆ ಒಂದೇ ಬಂದಿದೆ, ಇನ್ನೊಬ್ರಿಗೆ ಕೆಲವು 2 ಆಲ್ರೆಡಿ ಬಂದಿದ್ದಾವೆ ನೋಡಿ. ಇಲ್ಲಿ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಅಡ್ಮಿಟ್ ಕಾರ್ಡ್ ಲಿಂಕ್ 1 ಅಂತಿದೆ, ಲಿಂಕ್ 2 ಅಂತಿದೆ. 2 ಇದೆ ಒಟ್ಟಿನಲ್ಲಿ. ಒಬ್ಬೊಬ್ಬರಿಗೆ 2 ಬರ್ತಾ ಇದ್ದಾವೆ, ಒಬ್ಬೊಬ್ಬರಿಗೆ ಒಂದೇ ಬರ್ತಾ ಇದೆ. ಸೊ 2 ಬಂದವರಿಗೆ 2 ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, 2 ಕೂಡ ಪ್ರಿಂಟನ್ನು ತಗೊಳ್ಳಿ. ಸೊ ಒಬ್ಬರಿಗೆ ಒಂದು ಬಂದಿದ್ದು ಮಾತ್ರ ಒಂದೊಂದು ತಗೊಳ್ಳಿ ನೋಡಿ. ನಾನು 2 ಕೂಡ ಡೌನ್ಲೋಡ್ ಮಾಡಿದ್ದೀನಿ. 2 ಕೂಡ ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಕೂಡ ಸೇಮ್ ಇದೆ. 2 ಕೂಡ ಆಲ್ರೆಡಿಗಳು ಸೇಮ್ ಇದ್ದಾವೆ. ಅಲ್ಲಿ PCMB ಸಬ್ಜೆಕ್ಟಲ್ಲಿ ಕೂಡ ಸೇಮ್ ಇದೆ, ಡೇಟ್ ಸೇಮ್ ಇದೆ, ಟೈಮಿಂಗ್ ಸೇಮ್ ಇದೆ. ಅಲ್ಲಿ ಎಕ್ಸಾಮ್ ಸೆಂಟರ್ ಕೋಡ್ ಸೇಮ್ ಇದೆ, ಮತ್ತು ಎಕ್ಸಾಮ್ ಸೆಂಟರ್ ಅಡ್ರೆಸ್ ಕೂಡ ಸೇಮ್ ಇದೆ. ಹಾಗಾಗಿ 2 ಕೂಡ ನಾನು ಡೌನ್ಲೋಡ್ ಮಾಡ್ಕೊಂಡಿನಿ, 2 ಕೂಡ ನೋಡ್ಕೊಂಡಿದ್ದೀನಿ. ಯಾಕೆ ಏನು ಡಿಫ್ರೆನ್ಸ್ ಇಲ್ಲ. ಕೆಲವೊಬ್ಬರಿಗೆ ಬೇರೆ ಬೇರೆ ಬಂದಿರ್ತಂತ ಅನ್ಕೊಂಡಿರ್ತಾರೆ, ಕನ್ಫ್ಯೂಸ್ ಆಗಿರ್ತಾರೆ. ಸೊ ಏನು ಕನ್ಫ್ಯೂಸ್ ಮಾಡ್ಕೋ ಅವಶ್ಯಕತೆ ಇಲ್ಲ, 2 ಕೂಡ ಸೇಮೇ ಬಂದಿದೆ. ಕೆಳಗಡೆ ಇಂಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ. ಒಟ್ಟು 3 ಪೇಜ್ ಬಂದಿದ್ದಾವೆ. ಒಂದು ಪೇಜಲ್ಲಿ ಮೇಲ್ಗಡೆ ಎಕ್ಸಾಮ್ ಆಲ್ ಟಿಕೆಟು, ಸೆಕೆಂಡ್ ಇಂಟ್ರಕ್ಷನ್ನು, ಇನ್ನೊಂದು ಯಾವ ರೀತಿ ಎಕ್ಸಾಮ್ ಇರುತ್ತೆ ಅನ್ನೋದಲ್ಲಿ ಕೂಡ 3rd ಪೇಜಲ್ಲಿ ಕೂಡ ಕೊಟ್ಟಿರ್ತಾರೆ. ಒಂದು ಸ್ಯಾಂಪಲ್ ಕೊಟ್ಟಿದ್ದಾರೆ, ಟೆಸ್ಟಿಂಗ್ ಸ್ಯಾಂಪಲ್ಲು. ಅದನ್ನು ಕೂಡ 3 ಪೇಜನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ ಇಂಟ್ರಕ್ಷನ್ ಓದ್ಕೊಳ್ಳಿ, ಏನೆಲ್ಲ ಇರುತ್ತೆ ಏನೆಲ್ಲ ಇರಲ್ಲ ಅಂತ ಎಲ್ಲ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಆಲ್ ಟಿಕೆಟಲ್ಲಿ ಕಂಪಲ್ಸರಿ ಎಕ್ಸಾಮ್ ಬರೆಯೋರು ಇಂಟ್ರಕ್ಷನನ್ನು ನೋಡ್ಕೊಳ್ಳೇಬೇಕು. ಅಂದಾಗ ನಿಮಗೆ ಯಾವ ರೀತಿ ಇರುತ್ತೆ, ಯಾವ ರೀತಿ ನಡೆಸ್ತಾರೆ ಅಂತ ನಿಮಗೆ ಐಡಿಯಾ ಬರುತ್ತೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಅಲ್ಲಿ ಎಕ್ಸಾಮ್ ಆನ್ಸರ್ ಶೀಟ್ ಏನಿರುತ್ತೆ ಅಲ್ಲ, OMR, ಅದು ಯಾವ ರೀತಿ ಇರುತ್ತೆ ಅಂತ ಲಾಸ್ಟ್ ಪೇಜ್ 3ನೇ ಪೇಜಲ್ಲಿ ಕೊಟ್ಟಿರ್ತಾರೆ. ಅದನ್ನು ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು ಈ ಒಂದು CET ಅಡ್ಮಿಟ್ ಆಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ಡೌನ್ಲೋಡನ್ನು ಮಾಡ್ಕೋಬೋದು. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋಲ್ಲೇ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.